ಅವ್ರ ಫ್ಯಾನ್ ಇವರು ನಮ್ಮ ಕಾಲೇಜಲ್ಲೂ ಅಷ್ಟೇ ಗುರುಕುಲದಲ್ಲಿದ್ದಾಗ ಎಲ್ಲರೂ 99.9% ಹುಡುಗರು ಸಾಕ್ಷಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಮದುವೆ, ಅಂದರೆ ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ಳಿದ್ಲು ಹರ್ಷಿತಾ ಅಂತ, ಅವಳದು ಮದುವೆ ಇವತ್ತು ಶಿವರಾತ್ರಿ ಹಬ್ಬದ ದಿನ. ಸೊ ಹಾಗಾಗಿ ಮನೇಲಿ ಹಂಗೋ ಕಾಡಿಬೇಡಿ ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಫೈನಲಿ KB ಕ್ರಾಸಲ್ಲಿ ಮದುವೆ ಇದ್ದಿದ್ದು. ಚೌಟ್ರಿ ಗೊತ್ತಿರಲಿಲ್ಲ ನನಗೆ, ರಂಭಾಪುರಿ ಚೌಟ್ರಿ ಅಂತೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಕ್ತು ಹೆಂಗೋ ಚೌಟ್ರಿ, ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಚೌಟ್ರಿ ಸಿಕ್ತು. ನಮ್ಮ ಮನೇಲಿ ನನ್ನ ಫ್ರೆಂಡ್ ಮದುವೆ ಅಂತ ಹೇಳಿದ್ರೆ, ಏನು ನಿನ್ನ ಫ್ರೆಂಡ್ಸ್ ಎಲ್ಲ ಇಷ್ಟು ಬೇಗ ಮದುವೆ ಆಗ್ತವ್ರೆ ಅಂತಾರೆ. ನಿನ್ನ ಕಸಿನ್ಸಿಗೆ ಹೇಳಿದ್ರೆ ನಿಂದು ಯಾವಾಗ ಅಂತಾರೆ. ಅಂತೂ ಇಂತೂ ಎಲ್ಲರೂ ಬ್ಯುಸಿ ಆದ್ರಪ್ಪ. ನಮ್ಮ ಲೈಫ್ ಏನೂ ಟ್ರ್ಯಾಕಿಗೆ ಬರಲಿಲ್ಲ ಅನ್ನಂಗೆ ಹಿಂಗಾಗಿದೆ ಜೀವನ. ಚೌಟ್ರಿ ಏನೋ ಸಿಕ್ತು, ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ಊಟದ ಅಲ್ಲಿಗೆ ಬಾ, ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ತಿದ್ದಾಳೆ. ನೋಡೋಣ ಏನೇನಾಗುತ್ತೆ ಅಂತ ಚೌಟ್ರಿ ಒಳಗೆ ಹೋಗಿ. ಎಷ್ಟು ಬಿಸಿಲಿತ್ತು ಅಂದರೆ ನಾನು ನಡೆದಿದ್ದು ಒಂದು 100 ಮೀಟರ್ಸ್ ಏನೋ ಡಿಸ್ಟೆನ್ಸ್ ಇತ್ತು. ಫುಲ್ ಸ್ವೆಟ್ ಆಗಿಬಿಟ್ಟಿದೆ, ಅಷ್ಟು ಬಿಸಿಲಿತ್ತು. ನೋಡಿ ಇವಳು ನಮ್ಮ ಸಾಕ್ಷಿ, ಅವ್ರವ್ರ ಫ್ರೆಂಡ್ ದೀಕ್ಷಾ, ಅವ್ರವ್ರ ಫ್ರೆಂಡು ಬಂದ ತಕ್ಷಣ ಊಟ ಕೂತಿದ್ದೀವಿ. ಇವ್ರು ನೋಡ್ರಿ ಬಾರಿಸ್ತವ್ರೆ ಅಲ್ಲ, ಉಣ್ಣಕ್ಕೆ ಬಂದಿರೋದು ಕಾಣಿಸ್ತವ್ರ. ಹಾಯ್ ಮಾಡು. ಅವ್ರು ಬರೀ ಊಟ ಮಾಡಕ್ಕೆ ಬಂದವ್ರೆ ಅಂತವ್ರೆ. ಇವ್ರು ಎಲ್ಲರನ್ನೂ ಬರೀ ಆಡ್ಕೊಂಡಿದ್ದಾಯ್ತು. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಗಾಯ್ಸ್. ಊಟ ಮಾಡಿದ್ದಾಯ್ತು, ಬೀಡ ತಿಂತಾ ಇದ್ದೀವಿ. ಸಾಕ್ಷಿ ಬಾಯಿಲಿ ಪೋಸ್ ಕೊಡ್ಬಾ. ಬಾ ದೀಕ್ಷಾ, ಬಾ ಬೀಡ ಎಲ್ಲರೂ ಇವರು ಐಸ್ ಕ್ರೀಮ್ ತಿಂತಾ ಇದ್ದಾರೆ, ಇವರು ಬೀಡ ತಿಂತಾ ಇದ್ದಾರೆ. ಇವಳು ಬಸ್ಸಲ್ಲಿ ಬೀಡ ತಿಂತೀನಿ ಅಂತ ಪಾರ್ಸಲ್ ತಗೊಂಡಿದ್ದಾಳೆ. ಇವ್ರು ನಮ್ಮ ಐಟಿಗೆ ಸಾಲಲ್ಲ ರೋನಿಗೆ ಬಗ್ಬೇಕು. ಮುಹೂರ್ತ ಮಾಡಿ ಬಂದಿದ್ದೀವಿ ಈಗ. ಏನಲ್ಲಿ ಹುಡುಗಿರು ಬೀಳ್ತಾರ ಕಂಡುಹಿಡಿತಾ ಇದೆಯಲ್ಲ. ಇಲ್ಲಿ ಸಪ್ತಪದಿಗೆಲ್ಲ ರೆಡಿ ಮಾಡಿದ್ದಾರೆ. ಮದುವೆ ಆಗೋಯ್ತು. ಒಂದು ವಿಕೆಟ್ ಔಟ್. ಒಂದಲ್ಲ ಬೇಜಾನ್ ವಿಕೆಟ್ ಹೋಗಿದ್ದಾವೆ. ಬೇಜಾನ್ ವಿಕೆಟ್ ಜೊತೆಗೆ ಆಗಲೇ ಒಂದು ಪಾಪುಗಳು ಬಂದ್ಬಿಟ್ಟಿದ್ದಾವೆ ಎಷ್ಟೊಂದು ಜನಕ್ಕೆ. ನಾವೇ ಇನ್ನು ಮಠ ಕಟ್ಟೋದಿಲ್ಲ, ಮಠ ಕಟ್ಟ. ಮನೇಲಿ ಆಲ್ರೆಡಿ ಫೋನ್ ಮಾಡಿ ಕರಿತಾ ಇದ್ರು, ಇನ್ನೂ ಎಷ್ಟೊತ್ತು ಬಾ ಬೇಗ, ಹಬ್ಬದ ದಿನನೂ ಎಲ್ಲರೂ ಹೋದರೆ ಹೋಗಿ ಬಿಡ್ತೀಯಲ್ಲ ಅಂತ. ಹಾಗಾಗಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಊಟ ಮಾಡಿಕೊಂಡು ಮುಹೂರ್ತ ಮಾಡಿ ಅವಳನ್ನ ಒಂದೆರಡು ಮಾತು ಮಾತಾಡಿಸಿ ಖುಷಿಯಾಗಿರಲಿ ಅಂತ ಮನಸ್ಸಲ್ಲೇ ಬೇಡ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಅವರೇನೋ ಶಾಸ್ತ್ರಗಳೆಲ್ಲ ಮಾಡ್ಕೊತಾ ಇದ್ರು, ಹಾಗಾಗಿ ಅವಳನ್ನ ಸೈಡಿಗೆ ಕರೆದು ಸಹ ಮಾತಾಡೋಕ್ಕಾಗಲಿಲ್ಲ, ಅಂದರೆ ಪ್ರೈವೇಟಾಗಿ ಏನೂ ಮಾತಾಡ್ಸೋಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಖುಷಿಯಾಗಿರಲಿ. ಮದುವೆ ಮುಗೀತು ಗಾಯ್ಸ್, ಊಟ ಮಾಡಿದ್ದಾಯಿತು. ಅವಳಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ವಿ. ನೋಡಿ ಇವರು ಹೊರಟ್ರು. ಮದುವೆ ಇಷ್ಟು ಬೇಗ ಆಯ್ತಲ್ಲ, ನಿಮ್ಮ ಅಭಿಪ್ರಾಯ ಏನು ಸಾಕ್ಷಿ? ಏನಿಲ್ಲ ಹಾಂ, ಫಸ್ಟಿಂದ ಹೇಳು ಅಭಿಪ್ರಾಯ. ಯಾರು ನೋಡಿಲ್ಲ ಈಗ. ಹಾಂ ಹೇಳು. ಏನಿಲ್ಲ, ಚೆನ್ನಾಗಿರ್ಲಿ ಅಷ್ಟೇ. ಕಾಲೇಜಿಗೆ ನಮ್ಮ ಜೊತೆ ಮತ್ತೆ ಬರಲಿ. ಹೋಗ್ಬಿಟ್ಲು ಮದುವೆ ಆಗಿ ಹೋಗ್ಬಿಟ್ಲು ಗೈಸ್. ನಮ್ಮ ಬೆಂಚೋಳು ಇವಾಗ ಬೇರೆ ಬೆಂಚ್ ಕುತ್ಕೋತಾಳೆ. ಯಾಕೆ ಹೇಳ, ನಾವು ಕೂರಲ್ಲ ಹಂಗೆ. ಏನೇ ಆದರೂ ನಮ್ಮ ಕಡೆ ಹೆಂಗಂದ್ರೆ, ಈಗ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಫುಲ್ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟು. ಅದೊಂಥರ ಮೊದಲು ಇದ್ದಷ್ಟು ಕಂಫರ್ಟಬಲ್ ಆಗಿ ಈಗ ಇರೋಕ್ಕಾಗಲ್ಲ. ಅವಳಿಗೆ ಮದುವೆ ಆಗೈತೆ ಅನ್ನೋ ಥರ ತಲೆಗೆ ಬಂದ್ಬಿಡುತ್ತೆ. ಈಗ ಏನಂದ್ರೆ, ಈಗ ನಾವೇನಾದ್ರು ಬಾಯ್ಸ್ ಏನ್ ಗೊತ್ತಾ, ಬಾಯ್ಸ್ ಫೀಲಿಂಗ್ ಅಂತ ಒಂದು ಸ್ಟೇಟಸ್ ಹಾಕ್ತಾರೆ ಮದುವೆ ಆಗ, ಅವ್ರ ಫ್ರೆಂಡ್ ಮದುವೆ ಆದಾಗ. ಸೇಮ್ ಫೀಲಿಂಗ್ ನಮಗೂ ಅದೇ ಥರ. ಓಕೆ ಇದು ಈ ಥರ ಸಿಂಕ್ ಆಯ್ತು ಗೈಸ್, ಈ ಥರ ಸಿಂಕ್ ಆಯ್ತು. ಅದೇ ಇವಾಗ ನಾವು ಕಾಮಿಡಿಯಾಗಿ ಏನಾದ್ರು ಮಾತಾಡುವಾಗ ಅವಳಿಗೇನೋ ಅದೇ ಪದದಲ್ಲಿ ನಾವು ಬೈಯಕ್ಕಾಗಲ್ಲ. ಹೌದು, ಅದು ಮರ್ಯಾದೆ. ಮದುವೆ ಆಗೈತೆ ಅವಳಿಗೆ ಹಂಗೆ ಬೈತೀರಾ ಅನ್ನೋ ಥರ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಸೊ ಮರ್ಯಾದಸ್ಥ ಹೆಣ್ಮಗಳಾಗಿ ನಮ್ಮ ದೀಕ್ಷಾ ಇದ್ದಾಳಲ್ಲ, ಅವಳಿಗೆ ಒಂಚೂರು ಬೈದ್ರೆ ಸಾಕು, ಕಣ್ಣಿಲ್ಲ ಬೈದೆ ಎಲ್ಲ ಚಿಕ್ಕದ್ರಿಂದ ಓಯ್ ಅಂದ್ರೆ ಸಾಕು ಕಣ್ಣು ಬಂದ್ಬಿಡುತ್ತೆ.
99.9% ಹುಡುಗರು ದೀಕ್ಷಾ ಅಂತಿರ್ತಾರೆ. ಸ್ವಲ್ಪ ಇವರು ಡಾಕ್ ಸತೀಶ್ ಅವ್ರ ಫ್ಯಾನ್ ಇವರು ನಮ್ಮ ಕಾಲೇಜಲ್ಲೂ ಅಷ್ಟೇ ಗುರುಕುಲದಲ್ಲಿದ್ದಾಗ ಎಲ್ಲರೂ 99.9% ಹುಡುಗರು ಸಾಕ್ಷಿ ಸಾಕ್ಷಿ ಅನ್ನೋರು ಭಾಳ ಮಿಸ್ ಮಾಡ್ಕೊಂತಾರೆ. ಹೌದೌದು, ಅದೆಲ್ಲ ಹುಡುಗಿ ಅಂದ್ರೆ ಫ್ರೆಂಡ್ ಆಗಿ. ಅದೇ ಹಳೇ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಎಲ್ಲಿ ನಮ್ಮ ಸಾಕ್ಷಿ ಅಣ್ಣ ಅಂತ ಕೇಳ್ತಾರೆ. ಎಲ್ಲಿ ನಮ್ಮ ಅಣ್ಣ ಅಂತ ಕೇಳ್ತಾರೆ. ಯಾರಾದ್ರೂ ಫುಲ್ ನೋಡಿದ್ರೆ ಏನ್ ಕತೆ ನಮ್ದು ನೋಡ್ತಾರೆ. ಏನು ಎಡಿಟ್ ಮಾಡಲ್ಲ ಈ ವಿಡಿಯೋ, ಹಿಂಗೆ ಹಾಕ್ತೀನಿ, ಕಟ್ಟು ಪೇಸ್ಟ್ ಅಷ್ಟೇ. ಇಲ್ಲ ಹಾಕ್ಬೇಕಾತಾರೆಲ್ಲ ಹೆಂಗಾದ್ರೂ ಹೋಗೋಣ, ಎಲ್ಲ ಹತ್ರ ಆಗುತ್ತೋ ಹಂಗೆ ಹೋಗೋಣ. ಇಷ್ಟು ಮುಗ್ಸೋಕ್ಕೆ ಹಬ್ಬನೂ ಬಿಟ್ಟು ಬೆಳಗ್ಗೆನೆ ಉಣ್ಣೋದಾಯ್ತು. ಈಗ ಮನೆಗೆ ಹೋಗಿ ಹಬ್ಬ ಮಾಡಬೇಕು. ನೆನ್ನೆ ಎಲ್ಲ ಚಕ್ಲಿ ಬೇವರ್ಸಿ. ನಾನಿನ್ನೂ ಬ್ಲಾಗೇ ಮುಗಿಸ್ತಾ ಇಲ್ಲ, ಇವಳು ಅಲ್ಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟಿಗೆ ಕಟ್ ಮಾಡಕ್ಕೆ ಅದು ಫಸ್ಟಿಗೆ ಹಾಕ್ತೀನಿ. ಅದು ಸಾಕ್ಷಿ ದೀಕ್ಷನ್ ಫಸ್ಟ್ ಓಪನಿಂಗ್ ಆಯ್ತಾ. ಆಮೇಲೆ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಹುಡುಗಿ ಇಷ್ಟ ಚೆನ್ನಾಗೋಳಲ್ಲ ಏನದು ಅಂತ. ಬಾರೇ ಫೇಮಸ್ ಆಗ್ತಿ ಅಂತೆ. ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಗ್ತೀವಿ ಗೈಸ್. ಟಾಟಾ ಬಾಯ್. ದೀಕ್ಷಾ ಸೇ ಬಾಯ್. ಸ್ವಲ್ಪ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಮನೆಗೆ ಬಂದು ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಬಿಸಿಲಲ್ಲಿ ಬಂದಿದ್ನಲ್ಲ, ಫುಲ್ ತಲೆ ಸಿಡ್ದೋಗ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಅಂಕಲ್ಲು ಮತ್ತು ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಬಂದರು. ಅವರು ಹೊಸ ಕಾರ್ ತೊಗೊಂಡಿದ್ರು, ಅದನ್ನು ನಮ್ಮೂರಲ್ಲಿ ಗ್ರಾಮ ದೇವತೆ ಇದೆ ಅಲ್ವಾ, ಪೂಜೆ ಮಾಡಿಸ್ಬೇಕು ಅಂತ ಬಂದರು. ಸೊ ಹಾಗಾಗಿ ಅದಕ್ಕೆಲ್ಲ ತಯಾರಿ ನಡೀತಾ ಇತ್ತು. ಅದೇ ಗ್ಯಾಪಲ್ಲಿ ನಮ್ಮ ಅಣ್ಣ ಹಳ್ಸಿನಣ್ಣಿದೆ ಅಲ್ವಾ, ಕುಯ್ತೀನಿ ತಗೊಳ್ಳಿ ಅಂತ ಎತ್ಕೊಂಡ. ಅಲ್ಲಿಂದ ಕತೆ ಶುರು. ನಮ್ಮ ಅಂಕಲ್ ಅವ್ರದ್ದು ಸಿಗಿತವ್ರೆ ಬಗಿತವ್ರೆ ಮುಲ್ಕಣ. ಯಾರಿಗೆ ಹೇಳ್ತಾ ಇದೀಯ? ವಿಡಿಯೋ ಮಾಡ್ಕೊಂತಿದ್ದೀನಿ, ಆಮೇಲೆ ಇದು ಎಡಿಟ್ ಮಾಡಕ್ ಸುಮ್ಮನಿರು, ಬ್ಲಾಗಿಗೆ ಹಾಕಿ. ನಮ್ಮ ಅಜ್ಜಿಗೆ ಅದೆಲ್ಲ ಗೊತ್ತಿಲ್ಲ ಗೈಸ್. ಹಳಸಿನಣ್ಣು ವಾಸನೆಗೆ ಫುಲ್ ಟೆಂಪ್ಟ್ ಆಗ್ತಾ ಇದೆ ತಿನ್ನಕ್ಕೆ. ಐ ಬಂಗಾರಿ ಬಾ, ಇಲ್ಲಿ ಕುಚ್ಚಿ ಬಾ, ಇಲ್ಲಿ ಕುಚ್ಚಿ ಬಾ, ನೋಡ್ಬಾ ಇಲ್ಲಿ ಕುಚ್ಚಿ ಬಾ. ಬೇಡವಾ? ಎಲ್ರಿಗೂ ಕಾರ್ಕಿ ತೋರಿಸ್ಕೊಂಡ್ಬಿಟ್ಟು ಚಾರ ಬೆಂಕಿತ್ತು ಕೂಡ. ಫುಲ್ ಸ್ವೀಟ್ ಆಗಿದೆ. ಇದು ಮಾಸಮ್ಮದಾಗೆ ಇದು ಮಾಡಿದ್ರೆ ಗೊತ್ತಾಯ್ತಲ್ಲ, ಕಡಲೆ ಹಿಟ್ಟೊಳಕ್ಕೆ ಹಳಸಣ್ಣ ಹಾಕಿದಾಗ ಹಳ್ಸಿನಣ್ಣೆಲ್ಲ ತಿಂದಾದ್ಮೇಲೆ ಹಬ್ಬ ಮಾಡಬೇಕು ಅಂತ ಅವಾಗ ಸ್ಟಾರ್ಟ್ ಮಾಡಿದ್ದಾಯಿತು 2 ಗಂಟೆಯಲ್ಲಿ. ಯಾಕಂದರೆ ಬೆಳಗ್ಗೆಯಿಂದ ನಮ್ಮಮ್ಮ ಸ್ವಲ್ಪ ಹುಷಾರಿಲ್ಲ ಅಂತಿದ್ರು, ಹಾಗಾಗಿ ಕೆಲಸಗಳು ಲೇಟ್ ಆಯಿತು. ಅದಾದಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಅಂಗಡಿಗೆ ಹೋಗ್ತಾ ಇದ್ವಿ, ಚಿಕ್ಕನಾಯಕನಹಳ್ಳಿಗೆ. ಯಾಕಂದರೆ ಹೂವು ತರಬೇಕಿತ್ತು, ಹಾರ ಮತ್ತು ಸ್ವೀಟ್ಸ್ ಎಲ್ಲ ತರಬೇಕಿತ್ತು. ಪೂಜೆ ಮಾಡ್ತೀವಲ್ವ ಇವಾಗ ಕಾರಿಗೆ, ಸೊ ಹಾಗಾಗಿ ಅದನ್ನೆಲ್ಲ ತರಬೇಕು ಅಂತ ಕಾರಲ್ಲೇ ಹೋಗ್ತಾ ಇದ್ವಿ. ನಾನು, ನನ್ನ ತಂಗಿ, ತಮ್ಮ, ಅಂಕಲ್ಲು, ಅತ್ತಿಗೆ, ಪಾಪು ಎಲ್ಲ ಕಾರಲ್ಲಿ ಒಂದು ಡ್ರೈವ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಚಿಕ್ಕನಾಯಕನಹಳ್ಳಿಗೆ ಹೊರಟ್ವಿ ಎಲ್ಲ ತರೋಕ್ಕೆ ಅಂತ. ಕಾಣ್ತಿಲ್ಲ ನೀನು. ಮತ್ತೆ ಇನ್ನು ಇದಕ್ಕೆ ಅದು ಇಲ್ಲಿ ಉತ್ಸವ ಇನ್ನೂ 1,000 ಮೇಲೆ ಸೇರ್ತಾರೆ. ನಾವು ಬರೋ ಅಷ್ಟರಲ್ಲಿ ಅದನ್ನೆಲ್ಲ ತೊಗೊಂಡು ಇಲ್ಲಿ ದೇವಸ್ಥಾನದ ಹತ್ರ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಬಂದು ಪೂಜೆಗೆ ಏನೇನು ಬೇಕೋ ಎಲ್ಲ ಮನೆಯಿಂದ ತೊಗೊಂಡು ಬಂದು ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಡು ನಿಂತಿದ್ರು. ಸೊ ಹಾಗಾಗಿ ಪೂಜೆ ಮಾಡೋದೇನು ತಡ ಆಗಲಿಲ್ಲ. ಬಂದ ತಕ್ಷಣ ಹಾರ ಹಾಕಿ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಸ್ವೀಟ್ ಇಟ್ಟು ಪೂಜೆ ಮಾಡಿದ್ದಾಯಿತು. ಇದ್ರ ಜೊತೆಗೆ ಮನೇಲಿ ಮಾಡಿದ ಹಬ್ಬದ ಅಡುಗೆ ತಂದು ಎಡೆ ಇಟ್ಟು ಅದನ್ನು ಪೂಜೆ ಮಾಡಿಕೊಂಡು ಮನೆಗೆ ತೊಗೊಂಡೋಗಿದ್ದಾಯಿತು. ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟನೂ ಮಾಡಿದ್ವಿ. ಸೊ ಇದಾಗಿತ್ತು ಶಿವರಾತ್ರಿಯ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.